students, welcome to Learn All in One Commerce with Muralidhar Shastri. Today we are discussing the another one of the important chapter problem as regarding in the question paper. That is what advanced corporate accounting. ಇದು ಯಾವ ಚಾಪ್ಟರ್ ಅಂದರೆ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಇಂದ ಬಂದಿರತಕ್ಕಂತಹ ಒಂದು ಪ್ರಾಬ್ಲಮ್. ದ ಪ್ರಾಬ್ಲಮ್ ಈಸ್ ಆಸ್ ಫಾಲೋಸ್. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ರಿಲೇಟಿಂಗ್ ಟು ಕುಮಾರ್ ಕಂಪನಿ went into voluntary liquidation on 31st/3/2099. ವಾಲಂಟ್ರಿ ಆಗಿ ಇವರು ಏನು ಆಗ್ತಾ ಇದ್ದಾರೆ, ಲಿಕ್ವಿಡೇಷನ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಶೇರ್ ಕ್ಯಾಪಿಟಲ್ 10,000 ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಡ್. ಇದರಲ್ಲಿ ಇಕ್ವಿಟಿ ಶೇರ್ಸ್ ಇದೆ. ಅದೇ ರೀತಿಯಾಗಿ 5,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್, ಇಲ್ಲಿ 100 ಈಚ್ ಇದೆ. ಅಸೆಟ್ಸ್ ರಿಯಲೈಸ್ಡ್, ಅಸೆಟ್ಸ್ ಎಷ್ಟು ರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಹತ್ರ 9 lakh ಇದೆ. ಅದೇ ರೀತಿಯಾಗಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 2,40,000 ಇದೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು 60,000 ಇದೆ. ಕಾಸ್ಟ್ ಆಫ್ ಲಿಕ್ವಿಡೇಷನ್ 36,000. ಲೀಗಲ್ ಎಕ್ಸ್ಪೆನ್ಸಸ್ 24,000. ಅದೇ ರೀತಿಯಾಗಿ ರೆಮ್ಯುನರೇಷನ್ ಯಾವ ರೀತಿ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 4% ಆನ್ ಅಸೆಟ್ಸ್ ರಿಯಲೈಸ್ಡ್. 4% ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ನಮ್ಗೆ ಏನಾಗಿದೆ, 9 lakh ಮೇಲೆ ಏನಾಗಿದೆ ಅಸೆಟ್ಸ್ಗಳು ರಿಯಲೈಸ್ಡ್ ಆಗಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ 4% ಕ್ಯಾಲ್ಕುಲೇಷನ್ ಮಾಡಿದ್ರೆ 9×4 36, 36,000 ಈಸಿ. ಐ ಥಿಂಕ್ ದಟ್ 36,000 ಆಗುತ್ತೆ. ಸೊ ಅಲ್ಲಿ 36,000 ಆಯಿತು. ಅದೇ ರೀತಿಯಾಗಿ ಇನ್ನೊಂದು ಕೊಟ್ಟಿದ್ದೇನೆ, 5% ಆನ್ ಅಮೌಂಟ್ ಪೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಓಕೆಪ್ಪ, ಇದು ರಾಯಚೂರು ಯೂನಿವರ್ಸಿಟಿ ಪೇಪರು, ಹೌದಾ, 2024 ಆಗಸ್ಟ್ ಇರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಆನ್ಸರನ್ನು ನಾವು ನೋಡ್ತಾ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ಹೇಳಿ, ಲಿಕ್ವಿಡೇಟರ್ ರೆಮ್ಯುನರೇಷನನ್ನು ನಾವೇನು ಮಾಡಬೇಕಾಗುತ್ತೆ, ಫಾಲೋಅಪ್ ಮಾಡಬೇಕಾಗುತ್ತೆ ಇದರಲ್ಲಿ. ಸೊ ನಾವೆಲ್ಲರೂ ಕೂಡ ನೀಟಾಗಿ ಏನು ಮಾಡಬೇಕು, ಒಂದು ಫಾರ್ಮೆಟ್ ಹಾಕ್ಕೋಬೇಕು. ಇಲ್ಲೆಲ್ಲ ಲೈನ್ಗಳನ್ನು ಹಾಕ್ಕೊಳ್ರಿ ನೀಟಾಗಿ. ಸೊ ಇಲ್ಲಿ ನಾವು 4% ಆನ್ ಅಸೆಟ್ಸ್ ರಿಯಲೈಸ್ಡ್, ಈಗ ಆಲ್ರೆಡಿ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಾಗೆ 9 lakh ಮೇಲೆ ನಾನು ಏನು ಮಾಡಿದೆ ನಿಮಗೆ ಆಲ್ರೆಡಿ ಮಾಡಿ ತೋರಿಸಿದೆ. 4% ಮಾಡಿದರೆ ಎಷ್ಟು ಬಂತು, 36,000 ಬಂತು. ಸೊ ಅದೇ ರೀತಿಯಾಗಿ 5% ಅಮೌಂಟ್ ಪೇಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ವಿ. 5% ನಮಗೆ ಇದು ಗೊತ್ತಿಲ್ಲ, ಇದು ನೆನ್ಪಿಟ್ಕೋಬೇಕು. ಇದು ನಮ್ಗೆ ಗೊತ್ತಿಲ್ಲ, ನಾನೇನೋ ಡೈರೆಕ್ಟಾಗಿ ಇಲ್ಲಿ ಹಚ್ಚಿದ್ದೀನಿ, ಯಾಕಂದರೆ ವಿ ಹ್ಯಾವ್ ಬಿನ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಆಲ್ಸೋ ದಿಸ್ ಅಮೌಂಟ್ ಹ್ಯಾಸ್ ಬಿನ್ ಪುಟ್ ಇಟ್ ಹಿಯರ್. ಸೊ ನಾವೇನು ಮಾಡಬೇಕು, ವಿ ನೀಡ್ ಟು ಫೈಂಡ್ ಔಟ್ ದಟ್. ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಏನನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಂತಂದ್ರಿಗಿನ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ ಕಮಿಷನ್ ಆ್ಯಂಡ್ ಅಮೌಂಟ್ ಪೇಡ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನಾವಿಲ್ಲಿ ಒಂದು ಕ್ಯಾಲ್ಕುಲೇಷನ್, ಏನು ಅವನಿಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳಿದ್ವಲ್ವಾ, ಸೊ ಆ ಕಮಿಷನ್ ಬಗ್ಗೆ ಏನು ಮಾಡಬೇಕು, ಇಲ್ಲಿ ನಾವು ಹೇಳಬೇಕಾಗಿರುತ್ತೆ. ಏನಾಗಿರುತ್ತೆ ಇದರಲ್ಲಿ ನೋಡಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್. ಫಸ್ಟ್ ಆಫ್ ಆಲ್ ನಮಗೆ ಕ್ಯಾಪಿಟಲ್ ಬಗ್ಗೆ ತಿಳ್ಕೊಬೇಕಂದ್ರೆ ಕ್ಯಾಪಿಟಲ್ ಎಷ್ಟಿದೆ ಅಂತಕ್ಕಂಥದ್ದು ನಮ್ಗೆ ಏನಾಗಬೇಕು, ಗೊತ್ತಾಗಬೇಕಲ್ವ. ಕ್ಯಾಪಿಟಲ್ ಎಷ್ಟಿದೆ, ನಮ್ಮೆಲ್ಲರಿಗೂ ಕೂಡ ಕ್ಯಾಪಿಟಲ್ ಎಷ್ಟಿದೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಗೊತ್ತು. 5,100 ಇದೆ, ಹೌದಾ. ಒಂದು ಶೇರ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ 100 ರೂಪೀಸನ್ನು ಅವ್ನು ಪೇಡ್ ಮಾಡಿದ್ದಾನೆ. ಸೊ ಹಾಗಾಗಿ ಅದೆಷ್ಟು ಅಮೌಂಟ್ ಆಗುತ್ತೆ, 5 lakh ರೂಪೀಸ್ ಆಗುತ್ತೆ. ಸೊ ನಮ್ಮಲ್ಲಿ ಟೋಟಲ್ ರಿಸಿಪ್ಟ್ಸ್ ಇನ್ ದ ಸೆನ್ಸ್ ಆಫ್ ದಟ್ ಅಸೆಟ್ಸ್ ರಿಯಲೈಸ್ಡ್ ಆಗಿರ್ತಕ್ಕಂಥದ್ದು 9 lakh ಹೌದಲ್ವಾ. 9 lakh ಅಂತಂದರೆ ಅಸೆಟ್ಸ್ ರಿಯಲೈಸ್ ಆಗಿರೋದು 9 lakh. ಮಾಡಬೇಕು ನಾವು ಸಮ್ ಆಫ್ ದ ಎಕ್ಸ್ಪೆನ್ಸಸ್ಗಳನ್ನು ಏನು ಮಾಡಬೇಕು, ತೆಗಿಬೇಕಾಗುತ್ತೆ. ಆ ಎಕ್ಸ್ಪೆನ್ಸಸ್ಗಳನ್ನು ತೆಗೆದಾಗ ಸೊ ಯಾವೆಲ್ಲ ಎಕ್ಸ್ಪೆನ್ಸಸ್ಗಳನ್ನು ತೆಗಿಬೇಕಾಗುತ್ತೆ ಅಂತ ಹೇಳಂತಂದರೆ, ನಂಬರ್ 1 ಲೀಗಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 24,000 ಇದೆ. ಇದನ್ನು ಆಲ್ರೆಡಿ ನಾವೇನು ಮಾಡಿದ್ವಿ, ಪ್ರಾಬ್ಲಮಲ್ಲಿ ಕೊಟ್ಬಿಟ್ಟಿದ್ದಾನೆ, ಹೌದಾ. ಸರ್ ನೀವು ಯಾಕೆ ಲಾಸ್ಟಿಗೆ ಇರ್ತಕ್ಕಂಥದ್ದನ್ನು ಫಸ್ಟಿಗೆ ತೊಗೊಂಡ್ರಿ ಅಂತ ಹೇಳಿದಾಗಿನ, ಇಟ್ ಈಸ್ ದ ರೂಲ್, ವಿ ನೀಡ್ ಟು ಫಾಲೋ ಇಟ್. ನಾವೇನು ಮಾಡಬೇಕು, ಇದು ರೂಲ್ಸು ಫಾಲೋ ಅಪ್ ಮಾಡಬೇಕು. ಓಕೆ, ಯಾಕೆ ಲೀಗಲ್ ಎಕ್ಸ್ಪೆನ್ಸಸ್ ಫಸ್ಟಿಗೆ ಬಂತು ಅಂದರೆ ಇಟ್ ಈಸ್ ದ ಸ್ಟ್ಯಾಂಡರ್ಡ್ ರೂಲ್. ಓಕೆಪ್ಪ. ನೆಕ್ಸ್ಟು ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತಕ್ಕಂಥದ್ದು. ಲಿಕ್ವಿಡೇಟರ್ ರೆಮ್ಯುನರೇಷನ್ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ, ಹೌದಲ್ರಿ. ನಾವು ಲಿಕ್ವಿಡೇಟರ್ ರೆಮ್ಯುನರೇಷನ್ ಏನು ಮಾಡಿದ್ವಿ, ಕ್ಯಾಲ್ಕುಲೇಟ್ ಮಾಡಿದ್ವಿ. ಯಾವುದು ಅಂತ ಹೇಳಿದ್ರೆ 9 lakh, ಹೌದಲ್ವಾ. 9 lakh ಏನು ಮಾಡಿದ್ವಿ ನಾವು, ಇಂಟು 4% ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ, ಅದು ಇರ್ತಕ್ಕಂಥ ಅಮೌಂಟ್ ಏನಾಗಿದೆ 36,000 ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಕಾಸ್ಟ್ ಆಫ್ ಲಿಕ್ವಿಡೇಷನ್ನು, ಇದು ಕೂಡ ಎಷ್ಟಿದೆ ನಮಗೆ 36,000 ಇದೆ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟಿದೆ ನಮಗೆ ಅಂತ ಹೇಳಂತಂದರೆ 60,000 ಇದೆ. ಅದೇ ರೀತಿಯಾಗಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ನಮಗೆ ಟೋಟಲ್ ಆಗಿ 2,40,000 ಇದೆ, ಹೌದಾ. ಎಷ್ಟಿದೆ, 2,40,000 ಅಂತಕ್ಕಂಥದ್ದು. ಇದರಲ್ಲಿ 24,000 ಆಗಿದೆ, ಮೇಕ್ ಇಟ್ ದ 2,40,000. ಸೊ 2,40,000ಗೆ ನಾವು ಇದೆಲ್ಲದನ್ನು ಕೂಡ ಎಷ್ಟರಲ್ಲಿ ಅಂತ ಹೇಳಿದ್ರೆ ಈಗ 9 lakh ಇವಿಷ್ಟನ್ನು ಕೂಡ ಲೆಸ್ ಮಾಡಿದರೆ ವಿ ವಿಲ್ ಗೆಟ್ ದ ಆನ್ಸರ್ ಆಫ್ 5,04,000 ಅಂತಕ್ಕಂಥದ್ದು ಅಮೌಂಟ್ ಅವೈಲಬಲ್, ಹೌದಾ.
ಇದು ಎಷ್ಟಿದೆ ನಮ್ಮ ಹತ್ರ ಅಮೌಂಟ್ ಇವಾಗ ಅಮೌಂಟ್ ಅವೈಲೇಬಲ್ ಇರತಕ್ಕಂಥದ್ದು 5,04,000 ರೂಪಾಯಿಗಳು ನಮ್ಮ ಹತ್ರ ಏನಾಗಿದೆ ಅಮೌಂಟು ಇದೆ ಅಂತಕ್ಕಂಥದ್ದು. ಸೊ ಹಾಗಿದ್ರೆ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಅಮೌಂಟ್ಗೆ ಇಂತನೂ ಏನಾಗಿದೆ ನಮ್ಮಲ್ಲಿ ಜಾಸ್ತಿ ಅಮೌಂಟ್ ಇದೆ ಅಂತಕ್ಕಂಥದ್ದು. ಸೊ ಇದನ್ನೇನು ಮಾಡಬೇಕು, ಅಮೌಂಟ್ ಪೇ ಟು ದ ಶೇರ್ ಹೋಲ್ಡರ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಸಂಬಂಧಪಟ್ಟಂತೆ ಇದನ್ನೇನು ಮಾಡಬೇಕು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅಮೌಂಟ್ ಅವೈಲಬಲ್ ಇಂಟು ಹೌದಾ ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಅಂತಕ್ಕಂಥದ್ದನ್ನ ಏನು ಮಾಡಬೇಕು ನಾವು, ಇದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳ ಏನಾದರೂ ಕೂಡ ಅವನು ಅದ್ರ ಮೇಲೆ ಕೊಟ್ಟು ನೀವು ಅದರ ಅಮೌಂಟ್ ಬಿಟ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಪರ್ಸೆಂಟೇಜ್ ಕೊಟ್ಟು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದರೆ ಇದೇ ಫಾರ್ಮುಲಾವನ್ನು ಏನು ಮಾಡಬೇಕು ನಾವು ಅಪ್ಲೈಯನ್ನು ಮಾಡಬೇಕು ಅಂತಕ್ಕಂಥದ್ದು. ಸೊ ಉಳಿದಿರ್ತಕ್ಕಂಥ ಅಮೌಂಟ್ ಎಷ್ಟು, 5,04,000 ಇಂಟು 5 ಡಿವೈಡೆಡ್ ಬೈ 105. ಬೈ ದಟ್ ವಿ ವಿಲ್ ಗೆಟ್ ದ ಆನ್ಸರ್ ಆಫ್ 24,000. ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 24,000 ರೂಪಾಯಿ ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಸಿಗುತ್ತೆ. ಅದೇ 24,000 ರೂಪಾಯಿನ ತಂದು ನಾವೇನು ಮಾಡಬೇಕು, ಇಲ್ಲಿ ಹಾಕಬೇಕು. ಹೌದಾ, ನೋಡಿ ಇಲ್ಲಿ ಹಾಕಿದ್ವಲ್ವಾ, 24,000 ರೂಪಾಯಿಗಳನ್ನು ಏನು ಮಾಡಿದ್ವಿ ನಾವು ತೊಗೊಂಬಂದು ಇಲ್ಲಿ ಹಾಕಿದ್ವಿ. ಸೊ ದಿಸ್ ಈಸ್ ದ ಆನ್ಸರ್ ಅಂತಕ್ಕಂಥದ್ದು. ಹೌದಾ, ಇಷ್ಟು ಆನ್ಸರನ್ನು ಮಾಡ್ಕೊಂಡು ಹೋಗೋದ್ರಿಂದ ಇದು 24,000, ಇದು 36,000, ಟೋಟಲ್ ಆಗಿ ಎರಡೂ ಕೂಡಿಸಿರಿಗಿನ ನಮಗೆ ಎಷ್ಟು ಸಿಗುತ್ತೆ, 60,000 ಅಂತಕ್ಕಂಥದ್ದು ಸಿಗುತ್ತೆ. ದಿಸ್ ಈಸ್ ವೆರಿ 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 ಸಿಂಪಲ್ ಪ್ರಾಬ್ಲಮ್. ಡೂ ಇಟ್ ದ ಪ್ರಾಬ್ಲಮ್. ಹೌದಾ, ಇದನ್ನು ಏನು ಮಾಡಿ ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಈಸಿಯಾಗಿ 5 ಮಾರ್ಕ್ಸ್ ಅಂತಕ್ಕಂಥದ್ದು ಸಿಗುತ್ತೆ.